ಇದು ಪೆಟ್ರೋಲ್ ನಮ್ಮ ಗಾಡಿ ಲೋಡ್ ಹಾಕೈತಿ. ನಾವು ಎಲ್ಲಿದೇವಪ್ಪ ಅಂದ್ರೆ ಈಗ ಉಡಿಸಾದಾಗಿದ್ದೇವು. ಇಲ್ಲಿ ಎಂಟಿ ಗಾಡಿ ಕಾಟ ಮಾಡಕತ್ತಾರ. ಇದ ನೋಡ್ರಿ ಎಂಟಿ ಗಾಡಿ ಕಾಟ. ಇನ್ನ ನಮ್ಮ ಗಾಡಿ ಇದೆ ಅಲ್ಲಿದ್ದೀರಿ ಕೇರ್ ನೋಡ್ರಿ ಪಾ ಎಷ್ಟು ದೊಡ್ಡದೈತಿ ಅದ. ಎಲ್ಲ ಕಂಟೈನರ್ ಬರ್ತಾವ್ರಿ ಇಲ್ಲಿ. ನಮ್ಮ ಗಾಡಿ ಅಲ್ಲೈತ್ರಿ. ಇವು ಓಡು ಗಾಡಿ ಎಲ್ಲ ಕಾಟ ಆಗ್ಬೇಕ್ರಿ, ಮುಂದೆ ಹೋಗ್ಬೇಕು, ಆಮೇಲೆ ನಮ್ಮ ಗಾಡಿ ಕಾಟ ಆಗತ್ರಿ. ನೋಡ್ರಿ ಕಿರಣಿ ಎಷ್ಟು ದೊಡ್ಡದೈತ್ರಿ ಅದ. ಎಲ್ಲ ಕಂಟೈನರ್ ಬಸ್ತೈತಿ ನೋಡ್ರಿ ಅದ. ಎಲ್ಲ ಗಾಡಿಗಳು ಇಲ್ಲೇ ನಿಂತ್ಬಿಟ್ಟವ್ರಿ ಈಗ. ನಮ್ಮ ಗಾಡಿ ಐತ್ರಿ ಅಲ್ಲಿ ಲಾಸ್ಟ್ಗೆ ಐತಿ ನೋಡ್ರಿ ನಮ್ಮ ಗಾಡಿ. ಇನ್ನ ಎಷ್ಟು ಗಾಡಿ ಇದಾವ್ರಿ? 1 2 3 4 5 6 ಗಾಡಿ ಆಗಿಂದ 7ನೇ ಗಾಡಿ ನಮ್ಮ ಗಾಡಿ ನೋಡ್ರಿ. ಮುಂದೊಂದು ಗಾಡಿ ಹೋಗೈತ್ರಿ ಈಗ, ಅದನ್ನ ಹಿಡಿದ್ರೆ 8ನೇ ಗಾಡಿ ನಮ್ಮದ ನೋಡ್ರಿ ಗೆಳೆಯರು. ಇಲ್ಲಿ ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ 8 ಗಂಟೆ ಆಗೈತ್ರಿ. ಮಹಾರಾಷ್ಟ್ರ ಬರೋದಾಗಿದೆವು. ರೋಡ್ ಯಾವ ಪತಿ ಐತಿ ಅನ್ನೋದು ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಕಾಣ್ತಾ ಇದೆ ಇಲ್ಲಿ ರೋಡ್ ಯಾವ ಪತಿ ಅನ್ನೋದಿದೆ. ತೆನಂಗ್ಲ ದಾಟಿ ಮಹಾರಾಷ್ಟ್ರ ಬಾರ್ಡ್ರ್ ಎಂಟ್ರಿ ಆಗ್ಬಿಡ್ದು ಏನೈತಿ. 500 ರೂಪಾಯಿ ಕಮಿಷನ್ ಕೊಡ್ಬೇಕ್ರಿ ಸೊಳ್ಳೆ ಮಕ್ಕಳಿಗೆ. ಪಾಸಿಂಗ್ ಟನ್ನೇಜ್ ಇದ್ರು ಕೂಡ ಎಂಟ್ರಿ ಕೊಡೋದು ಹೇಳ್ತಾರೆ. 500 ರೂಪಾಯಿ ಕೇಳ್ತಾರೆ ಡೈರೆಕ್ಟ್ ಸೊಳ್ಳೆ ಮಕ್ಕಳವ್ರ. ಡ್ರೈವರ್ಗಳು ಎಲ್ಲಿ ಉಳಿತೈತ್ರಿ ಎಲ್ಲ ಕೂಡಿ ಹಿಂಗಾದ್ರೆ ರೀ. ನೋಡ್ರಿ ಇಲ್ಲಿ ಯಾವ ಥರ ರೋಡ್ ಇದೆ ಇಲ್ಲಿ, ಮತ್ತು ಯಾವ ಥರ ಗಾಡಿ ನಿಂತಾವ್ರಿ ಉತ್ಸ ನೋಡ್ಬೋದು ನೀವು ಇಲ್ಲಿ. 20 ಕಿಲೋಮೀಟ್ರ್ ಬಂದವೆ. 1 ತಾಸು 40 ನಿಮಿಷ ಆಗೈತ್ರಿ. ಈಗ 20 ಕಿಲೋಮೀಟ್ರ್ ಬರ್ಬೇಕಾರೆ 1 ತಾಸು 40 ನಿಮಿಷ ಆಗೈತ್ರಿ. ಯಾವ ಥರ ರೋಡ್ ಇದೆ, ರೋಡ್ ಯಾವ ಥರ ಕೆಲಸ ಚಾಲೂ ಐತೆ ಅನ್ನೋದು ನೋಡ್ಬೋದು ನೀವು ಇಲ್ಲಿ. ನ್ಯಾಷನಲ್ ಹೈವೇ ಇದೆ, ಈ ಪತಿ ಆಗಿಬಿಟ್ಟೈತ್ರಿ. ನೋಡ್ಬೋದು ನೀವು ಇಲ್ಲಿ ಯಾವ ಥರ ರೋಡ್ ಇದೆ, ಎಷ್ಟು ಹೈವೇ ರೋಡ್ ಹೆಂಗಾಗಿದೆ ಅನ್ನೋದು. ಇಲ್ಲಿ ರೋಡ್ ಬೇಸ್ ಕಾಣತ್ರಿ. ಅದ್ರ ಮುಂದೆ ಹಿಂಗ ಐತೋ ಅಥವಾ ಇಲ್ಲೋ ಗೊತ್ತಿಲ್ರಿ. 20 ಕಿಲೋಮೀಟರ್ದಿಂದ ಹಿಂಗ ಐತೆ ರೋಡ್ ಅದ. ಅಲ್ಲಾಟ ಇಲ್ಲಾಟ ಅಲ್ಲಾಟ ಇಲ್ಲಾಟ ನೋಡೋಣ ಅಂತ ಬನ್ನಿ. ಮುಂದೆ ರೋಡ್ ಹೆಂಗಿದೆ, ಯಾವ ಥರ ರೋಡ್ ಇದೆ, ಹೆಂಗಿದೆ ಅನ್ನೋದು ನೋಡೋಣ ಅಂತ ಬನ್ನಿ, ತೋರಿಸ್ತೇನೆ ನಿಮಗೆಲ್ಲ. ನೋಡ್ರಿ ಇಲ್ಲಿ ರೋಡ್ ಅನ್ಕರ ಇದು ಎಲ್ಲೂ ಚಲೋ ಇಲ್ರಿ. ಇದೇ ಥರ ರೋಡ್ ಐತ್ರಿ. ಇದು ಉಚ್ಚ ನೋಡ್ಬೋದು ನೀವು, ಕಾಣ್ತಾ ಇದೆ ರೋಡ್ ಹೆಂಗಿದೆ ಅನ್ನೋದಿಲ್ಲಿ. ನೋಡ್ರಿ ಇಲ್ಲಿ ಯಾವ ಥರ ಕುನಿ ಬಿದ್ದಿದೆ. ಈ ಗಾಡಿಯಾಗ ಏನು ಲೋಡ್ ಮಾಡಿರ್ಬೋದು ಅನ್ನೋದು ಕಂಡು ಆದರೆ ಯಾವಾಗ ನೋಡಕತ್ತವ್ರಿ ಗಾಡಿಯಾಗ ನೀರ ಸೋರ ಐತ್ರಿ. ಅಣ್ಣ ಏನು ನೀರು ತುಂಬಿದಾನೋ ಗೊತ್ತಿಲ್ಲ, ಏನು ತುಂಬಿದಾನೋ ಗೊತ್ತಿಲ್ಲ. ಯಾವಾಗ ನೋಡತ್ತವ್ರಿ ಬರೀ ನೀರ ಸೋರ ಐತಿ. ನಿಮ್ಗೆ ಕಾಣತ್ತೋ ಇಲ್ಲ ಗೊತ್ತಿಲ್ರಿ. ಅದ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲಲ್ರಿ ಅದ.
ಸಮುದ್ರ ಉಪ್ಪು ಈ ಪೈತಿಲ್ವ ಹೈಟ್ ಲೋಡ್ ಆಗೈತೇನ ಅದೇನಿಲ್ಲ ಎಷ್ಟು ಹೈಟ್ ಲೋಡ್ ಬರ್ತೈತೇನೋ ಇಲ್ರಿ ಈ ಥರ ಹೈಟ್ ಲೋಡ್ ಬರಲ್ಲ ಅದ ನೋಡ್ರಿ ಪೈ ರೋಡ್ ತಳಗ ಸಾಕಾಗ್ಬಿಟ್ಟೈತ್ರಿ ಗಾಡಿ ಹೊಡ್ಯಾಕಿಲ್ಲ ನೋಡಿ ಫ್ರೆಂಡ್ ಇಲ್ಲಿ ಹಂಗಿದೆ ಹಿಂಗಾದ್ರೆ ಹೆಂಗೆ ಹೋಗೋದು ನಾ ಇಲ್ಲ ಹೆಲೋ ಫ್ರೆಂಡ್ಸ್ ಅಂತೂ ನಮ್ಮ ಗಾಡಿ ಖಾಲಿ ಆಗಕ್ಕೆ ಬಂದೈತ್ರಿ ಇಲ್ಲಿ ಕಾಟಕ್ಕೆ ಬಂದವು ಕಾಟ ಮಾಡಕತ್ತವ್ರಿ ಇವೇ ನೋಡ್ರಿ ಪ್ಯಾಟ್ರಿ ಭಾಳ ದೊಡ್ಡದಾಗಿದೆ ರೀ ಇಲ್ಲಿ ಇದೇ ಪ್ಯಾಟ್ರಿ ಇಲ್ಲಿ ಕಾಟ ಮಾಡ್ಕೊಂಡು ಏನೋ ಗಾಡಿ ಅನ್ಲೋಡಿಗೆ ಹಚ್ಬೇಕಾರೆ ಇಲ್ಲೊಂದು ಗಾಡಿ ಬಂದೈತ್ರಿ AP ಪಾಸಿಂಗ ಅಲ್ಲಿ ಹಿಂದ್ಗಡೆ ಒಂದಿದೆ ಇನ್ನು ಗೇಟ್ ಹೊರಗಡೆ ಒಂದೇ 3 ಗಾಡಿ ಟೋಟಲ್ 3 ಗಾಡಿ ಏನು ಅದಾವ್ರಿ ಇಲ್ಲಿ ನಮ್ಮ ಗಾಡಿ ಹಿಡ್ಕೊಂಡು 4 ಗಾಡಿ ರೀ ನಮ್ಮ ಗಾಡಿ ಇಲ್ಲೇ ನಿಂತೈತಿ ನೋಡ್ರಿ ಕಾಟಾದ ಮೇಲೆ ಈಗ ಕಾಟ ಆಗದೈತ್ರಿ ಬನ್ನಿ ಇನ್ನೂ ಖಾಲಿ ಮಾಡೋದೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೇನೆ ರೀ ಇಲ್ಲಿ ಏನಿಲ್ಲ ನೋಡ್ರಿ ಹೊರಗಡೆ ಎಲ್ಲಿ ಒಂದು ಗುಡ್ ಐತ್ರಿ ಗುಡ್ದಾಗ ಪ್ಯಾಟ್ರಿ ಕಟ್ಟಾರ್ರಿ ರೋಡು ಅಷ್ಟೊಂದು ಚೆನ್ನಾಗಿಲ್ಲ ರೀ ಇಲ್ಲಿ ಅಲ್ಲೇ ನಿಂತಾರ ನೋಡ್ರಿ ಅವರೇ ಕಾಟದಲ್ಲಿ ಎಲ್ಲ ನಮ್ಮ ಹಳ್ಯಾಗ ನಮ್ಮ ಮನ್ಯಾಗ ಹೆಲ್ಮೆಟ್ ಕೊಟ್ಬಿಟ್ಟಾರ್ರಿ ಅಲ್ಲಿ ಮಾಡಕತ್ತಾರ ನೋಡ್ರಿ ಕಾಟ ಏನೋ ಮಾಡಕತ್ತಾರು ಮಾಡ್ಕೊಂಬರ್ಲಿ ಅಂತ ನೋಡೋಣ ಅಂತಾರೆ ನಮಸ್ಕಾರ ಗೆಳೆಯರೇ ಇದೇ ನೋಡ್ರಿ ಇದು UP ದಾಗ ಇದೆ ಇದು ಇಲ್ಲೇ ನಮ್ಮ ಗಾಡಿ ಲೋಡ್ ಆಗಿದೆ ಈಗ ಇದೇ ನೋಡ್ರಿ ನಮ್ಮ ಗಾಡಿಗೆ 10 ಟನ ಬರ್ದಿದೆ ಅಂತ ಹೇಳಿ 8 ಬಂಡಲ್ ಹಾಕ್ಯಾರವನ ಲೋಡ್ ಎಲ್ಲಿಗೆಪ್ಪ ಅಂದ್ರೆ ತಿರುಮಲ ತಮಿಳ್ನಾಡು ರೀ ತಿರುಮಲಕ್ಕೆ ಇಲ್ಲಿಂದ್ರ ಇನ್ನು ತಿರುಮಲ ಹೋಗ್ಬೇಕ್ರಿ ಇದೇ ಆಫೀಸ್ ನೋಡ್ರಿ ಇದು ಯಾರಾದರೂ UP ಕಡೆ ಬಂದ್ರಿ ಅಂತೆ ಲೋಡ್ ಬೇಕಾದ್ರಿ ಅಂತೆ ಕಾಮೆಂಟ್ನಾಗ ಅಂತೆ ನಿಮ್ದು ಅಡ್ರೆಸ್ ಕಳಿಸ್ರಿ ನಾನು ನಂಬರ್ ಕೊಡ್ತೇನೆ ರೀ ಅವ್ರದ UP ಕಡೆ ಈ ಕಡೆ ಬಂದರೆ ಏನೈತಿ ಕಾಮೆಂಟ್ ಸೆಕ್ಷನಲ್ಲಿ ಅಂತೆ ಮೆಸೇಜ್ ಹಾಕ್ರಿ ನಿಮ್ಗೆ ಇಲ್ಲಿ ನಂಬರ್ ಕೊಡ್ತಾನೋ ಕಂಟಿನ್ಯೂ ಲೋಡ್ ಹಾಕೋ ಕಡೆ ಇಲ್ಲಿಂದ್ರ ಬೆಂಗಳೂರು ತಿರುಪತಿ ತಿರುಮಲ ತಮಿಳ್ನಾಡು ಕೊಯಮತ್ತೂರು ಚಾಮರಾಜನಗರ ಈ ಥರ ಎಲ್ಲ ಲೋಡ್ ಹಾಕವ್ರಿ ಇಲ್ಲಿಂದ್ರ ಇದೇ ಆಫೀಸ್ ಇದು ಇವೇ ಬಂಡಲ್ಲ ಲೋಡ್ ಹಾಕವ್ರಿ ಇದು ಇದೇನಂದ್ರೆ ಇದು ಕರೆಂಟ್ ಕೇಬಲ್ ರೀ ಇದು ನೋಡ್ಬೋದು ಹೈದರಾಬಾದ್ ರೋಡ್ನ ಹೊಂಟವು ನ್ಯಾಷನಲ್ ಹೈವೇದಾಗ ರೋಡ್ ಮಸ್ತ್ ಐತ್ ಬಿಡ್ರಿ ಇಲ್ಲಿ ನೋಡ್ರಿಪ್ಪ ಯಾವ ಥರ ಬಿಲ್ಡಿಂಗ್ ಎಲ್ಲ ಕಟ್ಟಿಬಿಟ್ರ ಇಲ್ಲಿ ಇವತ್ತಿಗೆ 6 ದಿನ ಜರ್ನಿ ಆಗೈತ್ರಿ ನಮ್ಮದ ಎಲ್ಲಿಂದ್ರೆ ಎಲ್ಲೆಲ್ಲಿಗೆ ತುಂಬಿದೇವಂದ್ರೆ
ಚಿತ್ರದುರ್ಗದಿಂದ ಉಡಿಸಾ ಹೋದ್ರಿ. ಉಡಿಸಾದ ಅಂದ್ರೆ UP ಹೋದ್ರಿ. UPಯಿಂದ ಲೋಡ್ ಮಾಡ್ಕೊಂಡು ಇವಾಗ ನಮ್ಮ ತಿರುಪತಿ ತಿಮ್ಮಪ್ಪಸ್ ಅಂತ ಹೊಂಟವ್ರಿ. ತಿರುಪತಿ ತಿಮ್ಮಪ್ಪಸ್ ಭೇಟಿಯಾಗಿ ಬರ್ಬೇಕತ್ತಲ್ಲ ಅಂದ್ರೆ ತಿರುಪತಿಗೆ ಲೋಡ್ ಆಗಿದೆ, ಅಲ್ಲಿಗೆ ಹೊಂಟವ. ಮುಂದೆ ಎಲ್ಲ ನಿಮ್ಗೆ ಹೋಗ್ತಾ ಅಪ್ಡೇಟ್ ಮಾಡ್ತಾನೆ ರೀ. ಹೈದ್ರಾಬಾದ್ ರೋಡ್ ಅನ್ನೋಕ್ಕಾರ ಇದು ಬೆಸ್ಟ್ ರೋಡ್ ನೋಡ್ರಿ. ಈ ರೋಡ್ನಾಗ ಎಟ್ಟನ್ನ ಗಾಡಿ ಹೊಡೆದ್ರು ಗಾಡಿ ಹೊಡ್ಯಕ್ಕೆ ಬೇಸರ ಆಗಲ್ಲ. ಇವಾಗ ನಮ್ಮ ಮಳ್ಯಾಗ ಗಾಡಿ ಹೊಡ್ಯಾಕತ್ತಾನ್ರಿ. ಈಗ ನಾವು ಸುಮ್ಮ ದಂಡೆ ಕೂತ್ಬಿಟ್ಟನ್ರಿ. ಹೋಗೋಣಂತ ಬರೀ. ಮುಂದೆ ನಿಮ್ಗೆ ಹೋಗ್ತಾ ಎಲ್ಲ ಅಪ್ಡೇಟ್ ಮಾಡ್ತೇನೆ ರೀ. ಟೋಟಲ್ದಾಗ ಎಷ್ಟು ದಿನ ಜರ್ನಿ, ಎಷ್ಟು ಬಾಡಿಗೆ, ಎಷ್ಟು ಉಳಿದೈತೆ ಎಲ್ಲ ನಿಮಗೆ ಪ್ರತಿಯೊಂದೆಲ್ಲ ಅಪ್ಡೇಟ್ ಮಾಡ್ತೇನೆ ರೀ. ಎಲ್ಲಿಂದ್ರೆ ಎಲ್ಲಿಗೆ ಎಷ್ಟು ಬಾಡಿಗೆ ಹಚ್ಚಾರ, ಎಲ್ಲಿಂದ್ರೆ ಎಷ್ಟು ಡಿಸೈಲ್ ಕೊಡ್ದೈತಿ, ಎಷ್ಟು ಟೂಲ್ ಹೋಗೈತಿ, ಪೊಲೀಸ್ರಿಗೆ ಎಷ್ಟು ಕೊಟ್ಟವ, ಖರ್ಚು ಎಷ್ಟು ಮಾಡ್ಯಾವ, ಲಾಸ್ಟ್ ನಮ್ಗೆ ಎಷ್ಟು ಉಳಿತೈತಿ, ಎಷ್ಟು ದಿನ ಆಕೈತಿ, ಇನ್ನು ಅಲ್ಲಿ ತಿರುಪತಿಗೆ ಹೋಗಿ ಮುಟ್ಟ ನಂತರ ನಿಮಗೆಲ್ಲ ಪೂರ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡ್ತೇನೆ ರೀ. ಎಲ್ಲರೂ ಅಂತಿ ನೋಡ್ರಿ ಇದನ್ನ. ಬರೀ ಮುಂದಗಡೆ ಹೋಗೋಣ ಅಂತ. ಹಂಗೆ ರೋಡ್ ಮಾತ್ರ ಭಾರಿ ಬೆಸ್ಟ್ ಐತಿ ಬಿಡ್ರಿ. ಇಲ್ಲಿ ಕಂಟಿನ್ಯೂ ಒಂದು 500-600 ಕಿಲೋಮೀಟ್ರ್ ಅಂತ ರೋಡ್ ಸಿಕ್ಬಿಟ್ರೆ ನಮ್ಮ ಡ್ರೈವರ್ಗಳಿಗೆ ಯಾವ ಟೆನ್ಷನ್ ಇರಲ್ಲ ನೋಡ್ರಿ. ಆರಾಮ್ ಹೋಗ್ಬೋದು, ಬಿಂದಾಸ್ದಾಗ ಗಾಡಿ ಹೊಡಿಬೋದು ನೋಡ್ರಿ. ಇಲ್ಲಿ ಮತ್ತೇನು ಎಷ್ಟು ಗಂಟೆಗೆ ಹೋಗಿ ಮುಟ್ತವೆ ತಿರುಪತಿಗೆ? ನಾಳೆ ಬೆಳಿಗ್ಗೆ ಹೋಗವ. ಬೆಳಿಗ್ಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಐತ್ರಿ ತಿರುಪತಿಗೆ. ಇಲ್ಲಿಂದ ನಾಷ್ಟ ಪಡಿಬೇಕ್ರಿ. ಬಟ್ 8 ದಿನದಾಗ 1 ಲಕ್ಷ ರೂಪಾಯಿ ಚಾಲೆಂಜ್ ಮಾಡ್ಯಾವ್ರಿಪ್ಪ. ಅಷ್ಟು 1 ಲಕ್ಷ ರೂಪಾಯಿ ದುಡಿಬೇಕ್ರಿ 8 ದಿನದಾಗ. ಅದಕ್ಕೋಸ್ಕರ ತಿರ್ಗಾತೇವ್ರಿ. ನೋಡ್ರಿ ಇಲ್ಲಿ ಯಾವ ಥರ ಬಿಲ್ಡಿಂಗ್ ಎಲ್ಲ ಕಟ್ಟಿಬಿಟ್ಟಾರ. ಇಲ್ಲಿ ನಮ್ಮ ಬೆಂಗಳೂರು ಟು ಮುಂಬೈ ಹಾವೇ ಒಂದು ಈ ಥರ ಆಗಿಬಿಡ್ತಂದ್ರೆ ರೀ ಯಾವ ಟೆನ್ಷನ್ ಇಲ್ಲ ನೋಡ್ರಿ. ಆರಾಮ್ ಹೋಗ್ಬೋದು ನೋಡ್ರಿ. ಟೈಮಿಂಗ್ ಮಾಲ್ ಹೊಡ್ಯಾಕನಕಾರ ಏನು ಅಗದಿ ಬೆಸ್ಟ್ ರೋಡ್ ಇದೆ. ಇಂಥ ರೋಡ್ ಇದ್ರೆ ಟೈಮಿಂಗ್ ಮಾಲ್ ಅನ್ಕ ಆರಾಮ್ ಹೊಡಿಬೋದು ರೀ. ಅಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಈ ರೋಡ್ನಾಗ ರೀ ಆ ಕಡೆ ಏನು 2 ಲೈನ್ ಅಲ್ರಿ, ಆ ಲೈನ್ದಾಗ ನಮ್ಮ ಗಾಡಿ ಹೋಗಲ್ರಿ. ಇಲ್ಲಿ ಆ ಲೈನ್ದಾಗ ನಮ್ಮ ಗಾಡಿ ಹಾಕೋದ್ರೆ ಅಂತೆ ಫೈನ್ ಹಾಕ್ತಾರೆ ರೀ. ನೋಡ್ರಿ ಇಲ್ಲ ಪೊಲೀಸ್ ಹೊಂಟಾನ್ರಿ, ಪೊಲೀಸ್ನ ಗಾಡಿ ಹೊಂಟೈತಿ. ನಾವೇನಿದ್ರು ಈ ಕಡೆ 2 ಲೈನ್ದಾಗ ಅಷ್ಟೇ ಗಾಡಿ ಓಡಿಸ್ಬೇಕ್ರಿ. ಆ ಕಡೆ ಲೈನ್ದಾಗ ಹೋಗಲ್ರಿ ನಾವು. ಅಲ್ಲಿ ಏನು ಜಸ್ಟ್ ಕಾರ್ ಗಾಡಿ ಹೋಗಕ್ಕೆ ಕಟ್ಟ ಮಾತ್ರ 2 ರೋಡ್ ಅತ್ತರಿ. ನಮ್ಮ ಗೂಡ್ಸ್ ಗಾಡಿ ಹೋಗಕ್ಕೆ ಇವು 2 ರೋಡ್ ಅತ್ತರಿ. ಒಂದು ಸೈಡ್ ಅಂತೆ 4 ಲೈನ್ ಆದ್ರಿ. ಇದು ನ್ಯಾಷನಲ್ ಹೈವೇ ರೀ. ಇದು ಬೆಸ್ಟ್ ಇದೆ ರೋಡ್, ಮಾತ್ರ ಬೆಸ್ಟ್ ಇದೆ ರೀ. ನೋಡ್ಬೋದು ಇಲ್ಲಿ ಮೊಬೈಲ್ ಯೂಸ್ ಮಾಡೋದಿಲ್ಲ, ಆಮೇಲೆ ರಾಂಗ್ ಹೋಗೋದಿಲ್ಲ. ಸೀಟ್ ಬೆಲ್ಟ್ ಕಂಪಲ್ಸರಿ ಹೋಗ್ಬೇಕ್ರಿ. ಇಲ್ಲೆಲ್ಲ ಬೋರ್ಡ್ ಮೇಲೆ ಕೊಟ್ಟಾರ. ಇಲ್ಲಿ ನಿಮಗೂ ಕಾಣ್ತಾ ಇದೆ, ನೋಡ್ಬೋದು. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದೆ ನಿಮಗೆಲ್ಲ ಅಪ್ಡೇಟ್ ಮಾಡ್ಕೊತ ಹೋಗ್ತಾ ಇರ್ತೇನೆ. ಎಲ್ರಿಗೂ ನಮಸ್ಕಾರ. ಇದು ಯಾವ ಘಾಟ್ ಅನ್ನೋ ಗೊತ್ತಿಲ್ಲ ರೀ. ಇಲ್ಲಿ ಏನಾಗೈತೆ ಅನ್ನೋ ಗೊತ್ತಿಲ್ಲ, ಅದರ ಟ್ರಾಫಿಕ್ ಭಾಳ ಆಗಿದ್ರಿ ಇಲ್ಲಿ. ಅದಕ್ಕಾಗಿ ಮುಂದ್ಗಡೆ ಹೊಂಟವ. ಹಂಗೆ ಗಾಡಿ ಬಿದ್ದಿದ್ರಿ ಇಲ್ಲೊಂದು ಯಾವುದೋ. ಟ್ರಕ್ ಬಿದ್ದೈತ್ರಿ ಇಲ್ಲಿ.
ಹೆಸರು ಆಯಿಲ್ ಟ್ರಕ್ ಐತ್ರಿ, ಆಯಿಲ್ ಟ್ರಕ್ ಐತಿ. ಏನು ಟ್ರಕ್ ಐತಿ. क्या ड्राइवर शेप है? हाँ शेप है, ड्राइवर शेप. हाँ ड्राइवर. ड्राइवर क्या हाल मिला? इधर क्या ड्राइवर? ನೋಡ್ಬೋದು ಇಲ್ಲಿ ಯಾವ ಥರ ಟ್ರಾಫಿಕ್ ಆಗಿಬಿಟ್ಟೈತಿ ಅಲ್ಲ. ಇದೇ ಗಾಡಿ ನೋಡ್ರಿ ಇಲ್ಲಿ ಬರ್ತೈತಿ. చెప్పు నంబర్ చెప్పు. ఓనర్ ఫోన్ చేసి చెప్పు. 160. ನೋಡ್ಬೋದು ಫ್ರೆಂಡ್ ಇಲ್ಲಿ ಗಾಡಿ ಯಾವ ಥರ ಬಿದ್ದಿದೆ. ಡ್ರೈವರ್ ಕುಡಿದ ಕಿಶನ್ ಗಾಡಿ ಓಡಿಸಕತ್ತಿದ್ದಾರೆ. ಡ್ರೈವರ್ ಅಂಕಾರ ಏನಾಗಿಲ್ಲ, ಡ್ರೈವರ್ ಶೇಪ್ ಆಗಿದ್ದಾನೆ. ಯಾವ್ದು ಆಂಧ್ರದಾಗ ಐತ್ರಿ, ಇದು ಯಾವ್ದು ಘಾಟ್ ಅನ್ನೋದು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ರೀ. ಇದು ನೋಡಿ ಎಲ್ಲ ಟ್ರಾಫಿಕ್ ಆಗಿಬಿಟ್ಟೈತೆ ರೀ. ಇನ್ನು ಗಾಡಿ ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಇದು ಆಯಿಲ್ ಟ್ಯಾಂಕ್ ಐತ್ರಿ. ಇದು ಆಯಿಲ್ ಒಂದು ಜಾಸ್ತಿ ಬೀಳ ಐತಿ. ಗಾಡಿ ಹೋಗ್ತಾವೋ ಅಥವಾ ಎಲ್ಲೋ ಗೊತ್ತಿಲ್ಲ. ಇದು ಅಲ್ಲಿ ಕೆಳಗೆ ನೋಡ್ಬೋದು ನೀವು ಎಲ್ಲಿವರೆಗೆ ಟ್ರಾಫಿಕ್ ಆಗಿದೆ ಅನ್ನೋದು. ಎಲ್ಲ ಜನ ಸಾಗರ. ಬಾಬಾ ನೋಡ್ಬೋದು ಯಾವ ಥರ ಆಕ್ಸಿಡೆಂಟ್ ಆಗಿದೆ. ಡ್ರೈವರ್ ಯಾವ ಥರ ಗಾಡಿ ಹೊಡೆದಾನ ಅನ್ಬೋದು. ಇಲ್ಲಿ ಫುಲ್ ಡ್ರಿಂಕ್ ಮಾಡ್ಯಾನ್ರಿ ಡ್ರೈವರ. ಡ್ರಿಂಕ್ ಮಾಡಿ ಕೇಶನ್ ಗಾಡಿ ಹೋಗತ್ತಾವ್ರಿ. ಹೋಗಿ ಹೆಂಗೆ ಹೇಳಕೈತಿ ತೊಳಿಲ್ಲ ಕಾರ್ ಗಾಡಿ ಮುಂದೆ. Go, go.
ಇದೇ ನೋಡಿ ಫ್ರೆಂಡ್ ಬಿದ್ದಿದೆ ಇಲ್ಲಿ. ಬಂಡಿ ಮಾಡಿದ್ವಿ ಬೈಕ್ ಇದಾವಣ್ಣ, ಸಾಹಸ ಮಾಡಕ್ ಹೋದ ಆದ್ರೆ ಕೆಲಸ ಆಗಲಿಲ್ಲ. పెరిగి అక్కడ ఇంకా 4 కార్లు ట్రై చేస్తా ఉండ్రు. వీడియో కాల్ చేస్తా చూడు ఒకసారి. పక్కన వెంకలు స్పీడ్ రావాలి. ఆయన ఫోన్ చేశాడు, నేను ఆఫీస్కి చెప్పాను. నేను పొద్దున ఘాట్లో ఉన్నాను, నేను పొద్దున కాల్ చేస్తాను. ఏదో ఒకటి చేస్తాడు. రానట్లేరా రోడ్డంతా కింద అదే అదే రా 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 రా. వెళ్ళిపోతుంది. పోనే 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 పోనే. ಬಸ್ ಬರ್ತಾ ಇದೆ ನೋಡ್ರಿ. ಈಗ ಇಲ್ಲಿ ನಮ್ಮ ಗಾಡಿ ಇಲ್ಲಿ ಬಂದ್ ಕಿಶನ್ ಗಾಡಿ ಖಾಲಿ ಆಯ್ತು. ಖಾಲಿ ಮಾಡ್ಕೊಂಡ್ ಕಿಶಂದ ಎಲ್ಲಿಂದ್ರ ನೋಡ್ಬೇಕ್ರಿ, ಮುಂದೆ ಲೋಡ್ ಎಲ್ಲಿ ಆಗುತ್ತಾ ಲೋಡ್ ಮಾಡ್ಕೊಂಡ ಮುಂದೆ ಹೋಗ್ಬೇಕ್ರಿ. ನೋಡ್ರಿಪ್ಪ, ಇಲ್ಲಿ ಬಂದು ಖಾಲಿ ಆಗೈತೆ ನಮ್ಮ ಗಾಡೀಲಿ. ಅಲ್ಲಿ ಮುಂದೆ ಕಾಣೈತೆ, ಅಲ್ಲಿ ಬಂದು ಖಾಲಿ ಆಗೈತ್ರಿ. ಇಂಥ ರೋಡ್ನಾಗ ಗಾಡಿ ಹೊಡಿಬೇಕು ನೋಡ್ರಿ. ಬರ್ರಿ ಅಂತ ಹೋಗೋಣ ಅಂತ ಮುಂದೆ ಟ್ರಾನ್ಸ್ಫರ್ ಫೋನ್ ಹಚ್ಚೋದು ಭಾಳ ತಡ್ಯಾರಿ. ಲೊಕೇಶನ್ ಹಾಕ್ಯಾರ ನೋಡಿ. ರೋಡೆಲ್ಲ ಯಾವ ಥರ ಇದೆ ಇಲ್ಲಿ.